श्रीनाथकीर्तनस्तु मा दिशावहै। ॐ शान्ति शान्ति शान्तिः। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ॐ शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಪೂರ್ಣಾನಂದ ಯತೀಶ್ವರರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ದಂಡವತ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಗೀತಾಮೃತವನ್ನ ಉಣಿಸಿಬಿಡತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಶತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಸಕಲ ಸಂತ ಮಹಂತರ ಅಡಿದಾವರೆಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಗೀತಾಮೃತ ಉಪದೇಶವನ್ನ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಉಪದೇಶವನ್ನ ಮಾಡ್ತಾ ಬಂದ. ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂ ತಪ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯಃ ವಿದುಃ ಸಹ ಕಾಲೇನ ಇಹ ಮಹತಾ ಯೋಗಃ ನಷ್ಟಃ ಪರಂ ತಪಃ. 4ನೇ ಅಧ್ಯಾಯದೊಳಗ 2ನೇ ಶ್ಲೋಕವನ್ನ ನಿನ್ನೆ ಹೇಳ್ತಾ ಬಂದ. ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆಯುತ್ತಿರುವ ಮಗಳು ಒಂದಲ್ಲ ಒಂದು ದಿನ ಒಬ್ಬ ತರುಣನನ್ನ ಮದುವೆ ಮಾಡಿಕೊಂಡು ಹೋಗುವಳೆಂದು ತಿಳಿದಿದ್ದರೂ ಕೂಡ ಆ ಮಗಳನ್ನ ತಂದೆಯಾದ ಮಗಳ ಇನ್ನೇನ್ ಮಾಡ್ತಾನ, ಅವಳನ್ನ ಪ್ರೀತಿಯಿಂದ ಪೋಷಿಸಿ ಪರಿಪಾಲನೆ ಮಾಡಿ 12 ವರ್ಷ ಪರ್ಯಂತರವಾಗಿ ತಂದೆ ತಾಯಿಗಳು ಹೆಣ್ಣು ಮಗಳನ್ನ ಆಕೆಯ ಯೋಗಕ್ಷೇಮವನ್ನ ನೋಡಿಕೊಂಡು ಲಾಲನೆ ಪೋಷಣೆ ಮಾಡಿ ಹಳೆಯನನ್ನ ಹುಡುಕಿ ಮಗಳನ್ನ ಮದುವೆ ಮಾಡಿ ಕೊಟ್ಟು ಹೋಗ್ಕೊಳ್ಳಂತೇಳಿ ತಿಳಿದಿದ್ದರೂ ಕೂಡ ಆಕೆಯನ್ನೇನ್ ಮಾಡ್ತಾರ, ಬೇರೆಯ ಮನೆಗೆ ಕಳುಹಿಸಿ ಕೊಡುವ ತಂದೆಯಂತೆ ಈ ಜಗತ್ತಿನಲ್ಲಿರುವ ಸಕಲ ವಸ್ತು ಏನಾಗ್ಯವ, ಪರಮಾತ್ಮನಿಗೆ ಸೇರ್ಯವ. ನನ್ನಲ್ಲಿರುವ ಈ ಸಿರಿ ಸಂಪತ್ತು, ಪದವಿ, ವಿದ್ಯೆ, ಬುದ್ಧಿ ಎಲ್ಲ ಏನದವ, ಅವನ ನನ್ನಲ್ಲಿ ಕರುಣೆ ಇಟ್ಟು ಅನುಗ್ರಹಿಸುವ ಗಿಡಗಂಟುಗಳೆಂದು ಭಾವಿಸಿ ನಮ್ಮ ಜೀವನದೊಳಗೆ ಏನೇನು ಬೇಕಾಗ್ಯವಲ್ಲ ಎಲ್ಲವನ್ನ ಆ ಪರಮಾತ್ಮ ನಮಗ್ ಕೊಟ್ಟಾನಲ್ಲ, ಅದಕ್ಕಾಗಿ ಅವನೆಲ್ಲವೂ ಕೂಡ ಇದು ಆ ಪರಮಾತ್ಮನ ಅನುಗ್ರಹದಿಂದಂತ ನಾವು ತಿಳ್ಕೊಂಡು ಜೀವನವನ್ನ ಮಾಡಬೇಕು.
ಇಂಥ ಜೀವನವನ್ನ ನಡೆಸುವವನೇ ನಿಜವಾದ ಯೋಗಿ, ಅವನೇ ಜ್ಞಾನಿ, ಅವನೇ ಮುಮುಕ್ಷು. ನಾನೇನ್ ಮಾಡಿದೆ, ನನ್ನಿಂದ ಆತು ಅಂತೇಳಿ ನಾವೇನಾರ ತಿಳ್ಕೊಂಡ್ ಕುಂತೀವಂದ್ರ ಅದು ನಿಜವಾದತನ, ಯೋಗಿಯ ಲಕ್ಷಣ, ಮುಮುಕ್ಷುವಿನ ಲಕ್ಷಣ, ಜ್ಞಾನವಂತನ ಲಕ್ಷಣ ಇವು ಅಲ್ಲ. ರಾಜರ್ಷಿಗಳ ವ್ಯವಹಾರ ಈ ರೀತಿಯಾಗಿತ್ತಂತೆ. ನಿನ್ನೆ ದಿನದಲ್ಲಿ ಹೇಳಿದ್ರಲ್ಲ, ದಶರಥ ಮಹಾರಾಜ ರಾಜ್ಯಕ್ಕೆ ಹೋದಾಗ, ಬೇರೆ ರಾಜ್ಯರನ್ನ ಸೋಲಿಸಲಿಕ್ಕೆ ಹೋದಾಗ ರಥದಲ್ಲಿ ಕೀಲ ಇದ್ದಿದ್ದು ರಥ ಯೋಗವಾಗಿ ಓಡ್ತಾ ಇತ್ತು. ಆ ರಥದ ಕೀಲ ಬಿದ್ದಾಗ ಕೈಕೇಯಿ ಕೂಡ ಹೋಗಿದ್ದಳಂತೆ ದಶರಥ ಮಹಾರಾಜನ ಜೊತೆಗೆ. ತನ್ನ ಕಿರಿಬೆಳೆನ ಕೀಲವನ್ನಾಗಿ ಮಾಡಿ ಆ ರಥದಲ್ಲಿ ದೊರಕಿ ಆ ರಾಜ್ಯ ಸೋಲಿಸಿಕ್ಕೆ, ರಾಜನನ್ನ ಸೋಲಿಸಿಕ್ಕೆ ಹೋಗಿದ್ದಲ್ಲ ದಶರಥ ಮಹಾರಾಜ. ಆ ರಾಜನನ್ನ ಸೋಲಿಸಿ ಅಲ್ಲಿರುವ ಸಿರಿ ಸಂಪತ್ತನ್ನ ತಂದು ಮನಸ್ಸಿ ಸಂತೋಷ ಹೇಳ್ತಾಳ, ನೋಡು ಮಹಾರಾಜ ಪ್ರಭೋ, ನಿನ್ನ ರಥದ ಗಾಲೆ ಕೀಲ ಎಷ್ಟೋ ದೂರ ಹೋಗಿ ಬಿದ್ದಿದೆ. ನಾನೇನ್ ಮಾಡಿದೆ, ದಶರಥ ಮಹಾರಾಜನ ರಥ ಬೀಳ್ತದಂತೇಳಿ ನನ್ನ ಕಿರಿಬೆರಳನ್ನ ಕೀಲವಾಗಿ ಇಟ್ಟೆ ಅಂತಳ ಆ ಕೈಕಾದೇವಿ. ಯಾರಿಗೆ? ದಶರಥ ಮಹಾರಾಜನಿಗೆ. ಬಹಳ ಸಂತೋಷ ಆತಂತ. ದೇವಿ, ನೀನು ಇಂಥ ಕಷ್ಟ ಕಾಲದೊಳಗ ಈ ರಥ ನಡೆಯುವ ಹಾಗೆ ನಿನ್ನ ಕಿರಿಬೆರಳನ್ನ ಕೀಲವನ್ನಾಗಿ ಮಾಡಿ ಈ ರಥವನ್ನ ಓಡಿಸುವ ಹಾಗೆ ಮಾಡಿ ಆ ರಾಜನನ್ನ ಸೋಲಿಸಿ ಸಿರಿ ಸಂಪತ್ತನ್ನ ತರುವ ಹಾಗೆ ಮಾಡಿದೆಲ್ಲ ನೀನು. ನನಗೆ ಬಹಳ ಆನಂದ ಆಗಿದೆ. ನೀನು ವರವನ್ನ ಕೇಳು. ದಶರಥ ಮಹಾರಾಜ ಅಂತಾನ. ಯಾರಿಗೆ? ಕೈಕಾದೇವಿಗೆ. ವರವನ್ನ ಕೇಳು, ನಾನು ಸಂತುಷ್ಟನಾಗೇನೆ, ನೀನು ಕೇಳಿದ ವರಗಳನ್ನ ನಾನು ಕೊಡುತ್ತೇನೆ ಅಂತ ಹೇಳಿದಾಗ ಆಕೆಂತಾಳ, ಪ್ರಸಂಗ ಬಂದಾಗ ಮಹಾರಾಜ ನನಗೆ ವರವನ್ನ ಕೊಡುವಂತಂತೇಳಿ ಸುಮ್ಮಕ್ಕಳ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ಕುಲಗುರುಗಳಾದ ವಶಿಷ್ಠ ಮಹರ್ಷಿಗಳ ಕಡೆ ಹೋಗಿ, ದಶರಥ ಮಹಾರಾಜ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನ ಯಾವಾಗ ಮಾಡೋದು ಅಂತ ಒಂದು ಮುಹೂರ್ತ ಹೇಳಿದಾಗ 10 ಗಂಟೆ ಬೆಳಗ್ಗೆ 5 ಗಂಟೆಗೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆಗಬೇಕು. ಅವಾಗ ಮಂಥರೆ ಕೈಕೆಯ ತಲೆಯೊಳಗ ವಿಷ ಬೀಜವನ್ನ ಬಿತ್ತಿ, ನೋಡೋ ಶ್ರೀರಾಮಚಂದ್ರ ಅವ ಪಟ್ಟ ಆದ್ರ ನೀ ಏನಾಗಬೇಕಾಗತ್ತೆ, ರಾಮನ ತಾಯಿಯ ಕೈಯೊಳಗ ನೀನು ದಾಸಿ ಆಗ್ಬೇಕಂತೇಳಿ ಈ ಮಂಥರೆ ಕೈಕಾ ದೇವಿಯ ತಲೆಯೊಳಗ ವಿಷ ಬೀಜವನ್ನ ತುಂಬ್ತಾಳ. ಕೈಕೈ ಕೂಡ ಶ್ರೀರಾಮಚಂದ್ರನ ಮೇಲೆ ಬಹಳ ಪ್ರೀತಿ ಇರ್ತಾಳ. ಖರೆ ಕಲಿಕೆಯ ಮಾತನ್ನ ಕೇಳಿ ಜೀವನವನ್ನ ಹಾಳು ಮಾಡಿಕೊಳ್ಳುವ, ವಿಧವೆಯಾಗುವ ಮಹಾರಾಜನನ್ನ ಕೊಲ್ಲಬೇಕನ್ನುವ ಮಂಥರೆ ಆಕೆಯ ತಲೆಯೊಳಗ ವಿಷ ಬೀಜವನ್ನ ಬಿತ್ತಿ ಅಂತಾಳ. ಅವಾಗ ದಶರಥ ಮಹಾರಾಜನಿಗೆ, ಹೇ ಪ್ರಭೋ, ನಾನು ಬೇರೆ ರಾಜ್ಯಕ್ಕೆ ಹೋಗಿ ಆ ರಾಜ್ಯವನ್ನ ಗೆಲ್ಲಕೊಂಡು ಬರಬೇಕಂದಾಗ ನನ್ನನ್ನ ಕರ್ಕೊಂಡು ಹೋಗಿದ್ದೆಲ್ಲ, ರಥ ಹೋಗುವಾಗ ಕೀಲು ಹೋಗಿತ್ತಲ್ಲ, ನನಗ ವರ ಕೊಟ್ಟಿದ್ದೆಲ್ಲ ಏನಂತ, ನೀನು ಸಂತೋಷವಾಗಿ ನೀ ಯಾವಾಗ ಬೇಕಾದರೂ ಬೇಡು, ನೀನು ಬೇಡಿದ ವರಗಳನ್ನ ಕೊಡ್ತೇನಂತ ನನಗೆ ಹೇಳಿದ್ದಲ್ಲ. ಶ್ರೀರಾಮಚಂದ್ರನ ಪಟ್ಟಾಧಿಕಾರ ಬೆಳಗ್ಗೆ ಐತಂದಾಗ ಈಗಂತಾಳ, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ನಿನ್ನ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗಬೇಕು, ಈಗ ನನಗೆ ವರವನ್ನ ಕೊಡುವಂತೇಳಿ ಕೈಕಾದೇವಿ ದಶರಥನಿಗೆ ಕೇಳ್ತಾಳ.
ಏನು ಮೋಸ ಇದು ಅಂತಾನ. ಯಾರೋ ದಶರಥ ಮಹಾರಾಜ. ಇದನ್ನ ಬಿಟ್ಟು ನೀ ಬೇರೆ ವರವನ್ನ ಏನಾದರೂ ಕೇಳು ದೇವಿ ಅಂತಾನ. ಇಲ್ಲ, ನನಗೆ ಇದೇ ವರವ ಬೇಕು. ಏನು ಬೇಕು? ರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗ್ಬೇಕು, ನನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು ಅಂದಾಗ ಅಯ್ಯೋ ಅಂತೇಳಿ ಹಾಸಿಗೆಯಲ್ಲೇ ಉಳ್ಕೊಂಡ, ಹೇಳಲಿಲ್ಲ. ಶ್ರೀ ರಾಮಚಂದ್ರ ರಾಜ ಪೋಷಕಗಳನ್ನ ಉಟ್ಟುಕೊಂಡು ಪಟ್ಟಾಧಿಕಾರಕ್ಕೆ ಸಜ್ಜಾಗಬೇಕಂತೇಳಿ ತಂದೆಗೆ ನಮಸ್ಕಾರವನ್ನ ಮಾಡಕ್ ಬರ್ತಾನ. ತಂದೆ ಇನ್ನ ಅಯ್ಯೋ ಇದು ಏನಿದು ಘಾತ ಅಂತೇಳಿ ತಲೆ ಕಟ್ಟಿ ಮಲ್ಕೊಂಡನ. ಇನ್ನ ಮನೆಯೊಳಗ ಅರಮನೆಯೊಳಗ ಕೈಕಾದೇವಿ ಅಂತ ನಿನ್ನ ತಂದೆಗೆ ನಾನು ಬೇಡಿರುವ ವರವನ್ನ ಕೊಡಲಾರದೆ ತಲೆಗೆ ಅರಿಬಿ ಕಟ್ಟಿ ಮಲ್ಕೊಂಡಾನ ನಿನ್ನ ತಂದೆ. ಶ್ರೀರಾಮಚಂದ್ರ ಅಂತ ದಶರಥ ಮಕ್ಕಳಾದ ರಾಜನ ಮಕ್ಕಳಾದ ನಾವು ನನ್ನ ತಂದೆ ವರ ಏನು ಕೊಟ್ಟಾನ ತಾಯಿ ಹೇಳು? ನೀನು ನನ್ನ ನಿಜವಾದ ತಾಯಿ, ಏನು ಕೊಟ್ಟಾನವ? ನೀನೇನು ಕೇಳಿದೆ? ನೋಡೋ, ನನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು, ರಾಮನಿಗೆ 14 ವರ್ಷ ವನವಾಸ ಆಗಬೇಕಂತ ವರ ಬೇಡೇನಂತಾಳ. ನನ್ನ ತಂದೆಗೆ ಕೊಟ್ಟಿರುವ ವಚನವನ್ನ, ಆ ವರವನ್ನ ತಾಯೇ ನಾನು ಪರಿಪಾಲನೆ ಮಾಡ್ತೇನೆ ಕೊಡೋ ಅಂತೇಳಿಂದಾಗ ಎಲ್ಲ ತಾನು ಹುಟ್ಟಿರುವ ಪೋಷಗಳನ್ನ, ರಾಜಪೋಷಗಳನ್ನ ಕಳೆದು ಕೈಕಾದೇವಿಯ ಕೈಯಿಂದಲೇ ನಾರು ಬಟ್ಟೆಗಳನ್ನ ಎಸೆದುಕೊಂಡು ಅಲ್ಲೇ ಹುಟ್ಟುಕೊಂಡು ಶ್ರೀರಾಮಚಂದ್ರ 14 ವರ್ಷ ಪರ್ಯಂತರವಾಗಿ ವನವಾಸಕ್ಕೆ ಹೊರಟ. ದಶರಥ ಮಹಾರಾಜ ರಾಮನ ಚಿಂತನೆಯಲ್ಲೇ ಸ್ವಲ್ಪ ದಿನದಲ್ಲೇ ರಾಮ 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 ಅನ್ನುತ್ತಾ ದೇಹವನ್ನ ಬಿಟ್ಟ ದಶರಥ ಮಹಾರಾಜ. ಕೈಕಾದೇಶದಲ್ಲಿದ್ದಂತ ಭರತ ತಂದೆ ಸತ್ತ ಸುದ್ದಿಯನ್ನ ಕೇಳಿ ಎಲ್ಲರೂ ಕರೆಸಿದಾಗ ಅವಾಗ ಹೇಳ್ತಾರ, ಕೈಕೇಯಿಯ ತವರ ಮನೆಯಲ್ಲಿದ್ದ ಕೈಕೇಯಿಯ ದೇಶದೊಳಗ ಭರತ. ಅವಾಗ ಹೇಳ್ತಾರ ಮಂತ್ರಿಯವ್ರನ್ನ ಕಳಿಸಿ, ನೋಡು ನಿನ್ನ ತಂದೆಗೆ ಬಹಳ ಶಿರಸ್ಸಾಗಿದೀಪ, ನೀ ಬಾ ಅಂತ ಕರ್ಕೊಂಡು ಬರ್ತಾರ. ನೋಡ್ತಾನಿದಾಕ ನನ್ನ ಅನ್ನ ಎಲ್ಲಿದಾನ ಹೇಳಿದಾಗ, ನನ್ನ 14 ವರ್ಷ ವನವಾಸಕ್ಕೆ ಹೋಗ್ಯಾನ. ಯಾರು ಕಳಿಸ್ಯಾರ ಅವನ್ನ? ನಿನ್ನ ತಾಯಿಯಾದ ಕೈಕೇಯಿ ಕಳಿಸ್ಯಾಳ. ದಶರಥ ಮಹಾರಾಜ ಸತ್ತಾಗ ಈಕೆ ವಿದ್ಯವೇ ಆಗುವ ಭಾಗ್ಯ ಅಲ್ಲೇ ನೋಡಿ ಎಲ್ಲ ಸಂತೋಷ ಕಳಕೊಂಡು ತಾನು ಅನುಭವಿಸಲಾರದ ದುಃಖವನ್ನ ಅನುಭವಿಸಿ ಭರತ ಎಲ್ಲ ಬಿಟ್ಟು ತಂದೆ ಸಂಸ್ಕಾರವನ್ನ ಮಾಡಿ ಎನಿಗೊಂಟ ಶ್ರೀರಾಮಚಂದ್ರನನ್ನ ಎಲ್ಲಿದ್ದರೂ ಸರಿ ನಾ ಹೋಗಿ ಅವನನ್ನ ಕರ್ಕೊಂಡು ಬಂದು ಅವನ ರಾಜ್ಯ ಇದು, ಅವನೇ ಇದನ್ನ ಪರಿಪಾಲ ಮಾಡಿಕೊಂಡು ಹೋಗಲಿ ಅಂತೇಳಿ ನಾನೇ ನನ್ನ ತಾಯಿಯ ಕ್ಷಮೆಯನ್ನ ಅವನಲ್ಲಿ ಬೇಡಿಕೊಂಡು ಅವನನ್ನ ನಾನು ಕರ್ಕೊಂಡು ಬರಬೇಕಂತೇಳಿ ಭರತ ಹೊಕ್ಕನ. ಹೋದ, ಬಹುದೂರ ಹೋಗಿದ್ರು. ರಾಮ, ಲಕ್ಷ್ಮಣ, ಸೀತಾಮಾತೆ, ಊರ್ಮಿಳ ಇವರು ಹೋಗುವಾಗ ಅರಮನೆಯಲ್ಲಿ ಹಾಲು ಕುಡಿದು ಹೋಗಲಿ ಅಂತೇಳಿ 2 ಕೈಯೊಳಗ ಗ್ಲಾಸಿನೊಳಗ ಹಾಲು ತಂದು ಹಿಡ್ಕೊಂಡು ನಿಂತಾಳ. ಈ ಬಾಗಲಲ್ಲಿ ಇವರು ಮತ್ತೊಂದು ಬೇರೆ ಭಾಗದಲ್ಲಿ ಹೋಗ್ಯಾರ. 14 ವರ್ಷ ಪರ್ಯಂತರವಾಗಿ ಆ ಊರ್ಮಿಳೆ ಕೂಡ ಹಾಲಿನ ಬಟ್ಟಲವನ್ನ ಹಿಡಿದು ಹಂಗ ನಿಂತಿದ್ರು. ಹಾಲು ಕುಡಿದು ಹೊಕ್ಕಾರ ಇವ್ರಂತೇಳಿ ಎಂತ ಇದು ತಪಸ್. ಭರತ ಹೋದಾಗ ನೋಡಪ್ಪ, ನಿನ್ನ ತಾಯಿ ನನ್ನ ದೊಡ್ಡ ಭಾರವನ್ನ ಇಳಿಸಿ ನನಗೆ ಮಾಡ್ಯಾಳ, ಸಂತರ, ಶರಣರ, ಯೋಗಿಗಳ, ಜ್ಞಾನಿಗಳ, ಋಷಿಗಳ ಅವರ ಆಶೀರ್ವಾದ ಮಾಡ್ಕೊಳಕ, ಅವರ ದರ್ಶನ ಮಾಡ್ಕೊಳಕ
ನನಗೆ ಇಂಥ ಉಪಕಾರ ಮಾಡ್ಯಾಳಪ್ಪ, ಆ ರಾಜ್ಯವನ್ನ ನೀನೇ ನಡೆಸು ಅಂತೇಳಿ ಶ್ರೀರಾಮಚಂದ್ರ ಭರತನಿಗೆ ನೋಡು, ನೀನು ಬರದಿದ್ದರೆ ನಾನು ಹೋಗುದಿಲ್ಲಂತ. ಇಲ್ಲಪ್ಪ, ಆ ರಾಜ್ಯವನ್ನ ನೀನೇ ಆಳಬೇಕು. ಅದು ನಿನ್ನ ರಾಜ್ಯ, ಇದು ನನ್ನ ರಾಜ್ಯ. 14 ವರ್ಷ ಇದು ನನ್ನ ರಾಜ್ಯ. 14 ವರ್ಷ ಪರ್ಯಂತರವಾಗಿ ಆ ಅಯೋಧ್ಯ ನಿನ್ನ ರಾಜ್ಯ. ಅದಕ್ಕ ನೀ ಪರಿಪಾಲನ ಮಾಡು ಅಂತ ಹೇಳಿದ್ರ ಅಂತಾನವ, ಯಾವುದು ನನ್ನದು ಅಲ್ಲ. ಭರತ್ ಅಂತಾನ, ಎಲ್ಲವೂ ನಿನ್ನದೇ, ಅದು ನನ್ನದು ಈ ಜೀವನದಲ್ಲಿ ಯಾವುದು ಇಲ್ಲ. ಅದಕ್ಕ ನಿನ್ನ ಪಾದುಕೆಗಳನ್ನ ಕೊಡಿಯನ್ನ ಅಂತ ಹೇಳಿ ಆ ಪಾದುಕೆಗಳನ್ನ ತಂದು ಬಂಗಾರದ ಸಿಂಹಾಸನದ ಮೇಲೆ ಇಟ್ಟು ಭರತನು ಕೂಡ ನಾರು ಬಟ್ಟೆಗಳನ್ನ ಉಟ್ಟುಕೊಂಡು ಶ್ರೀರಾಮಚಂದ್ರ ಹೇಗೆ 14 ವರ್ಷ ಪರ್ಯಂತರವಾಗಿ ರಾಜಪೋಷಕಗಳನ್ನ ಕಳೆದು ನಾರು ಬಟ್ಟೆಯನ್ನ ಉಟ್ಟುಕೊಂಡು ಅರಣ್ಯ ಘೋರವಾದ ಅರಣ್ಯ ಆಗಲಿ, ಬೆಟ್ಟ ಗುಡ್ಡಗಳಾಗಲಿ, ಪರ್ವತಗಳಾಗಲಿ ಸುತ್ತಿದ 14 ವರ್ಷ ಪರ್ಯಂತರವಾಗಿ ಭರದ ಪಾದುಕೆಗಳನ್ನ ತಗೊಂಡು ಬಂದು ಬಂಗಾರದ ಸಿಂಹಾಸನದ ಮೇಲೆ ಇಟ್ಟು, ಇದೋ ಶ್ರೀರಾಮಚಂದ್ರನ ರಾಜ್ಯ, ನಾನು ಅವನ ಸೇವಕ ಅಂತೇಳಿ ಭರತ ಏನ್ ಮಾಡಿದ, ರಾಜ್ಯದ ಮೇಲೆ ಆ ರಾಜ್ಯವನ್ನ ಪರಿಪಾಲನ ಮಾಡ್ತಾ ಒಂದು ದಿನನೂ ಕೂಡ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಾರದೆ ಅವನು ಬರುವವರೆಗೆ ಅವನ ಪಾದಗಳನ್ನ ಪೂಜೆ ಮಾಡಿದಂಥ ಭರತ ನಿಜವಾದ ಅದಕ್ಕ ಇಂಥ ಪ್ರೇಮ, ಪ್ರೀತಿ, ಬಾಂಧವ್ಯ ನಮ್ಮ ಮನೆಯಲ್ಲಿ ಇರಬೇಕಂತ. ಯಾರೋ ಏನೋ ಆಗಿದ್ದರೂ ಕೂಡ ನಾನೇ ಆಗಬೇಕು, ನನಗೆ ಅಧಿಕಾರ ಬೇಕು ಅನ್ನುವ ಭಾವ ಇರಬಾರದಂತೆ. ಎಲ್ಲರೂ ಪ್ರೀತಿಯಿಂದ ಈ ರಾಜ್ಯವನ್ನ ತೆಗೆದುಕೊಂಡು ಇದೇ ರಾಜ್ಯವನ್ನ ಆಳಲಿ ಅಂತ ತಾಯಿ ಬೇಡಿದರೂ ಕೂಡ ಭರತ ಕೈಕೆಯ ಮಗನಾದರೂ ಕೂಡ ಎಷ್ಟು ಅಣ್ಣ ತಮ್ಮಂದರ ಬಾಂಧವ್ಯ ಇದು. ಎಲ್ಲರೂ ನನ್ನ ರಾಜ್ಯ ಆಗ್ಬೇಕು, ಸಿರಿ ಸಂಪತ್ತು ನಂದಾಗಬೇಕು, ಇದು ಎಲ್ಲವೂ ನಂದಾಗಬೇಕು ಅಂತ ನಾವು ಕುಂತೀವಿ ಅಂದ್ರ ಇದು ನಿಜವಾದ ಜೀವನ ಅಲ್ಲ. ಅದಕ್ಕ ಹೇಳಿದ, ಈ ರೀತಿಯಾಗಿ ಕಾಲಾನುಕಾಲಕ್ಕೆ ಇದು ನಶಿಸಿ ಹೋಗ್ತೈತಪ್ಪ ಅರ್ಜುನ. ಇದನ್ನ ನೀ ಚೆನ್ನಾಗಿ ತಿಳ್ಕೊ. ಅದನ್ನ ಪುನರುತ್ಥಾನ ಮಾಡುವ ಕೆಲಸ ನನ್ನಿಂದ ಆಗಬೇಕಾಗಿದೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ಕುರಿತು ನಿಮ್ಮೆಲ್ಲರಿಗೆ ಹೇಳಕತ್ತೇನಲ್ಲ. ಪ್ರಾಯಲೆ ಗಿರಿಯ ಗುಹೆಯ ಗಂಗೆ ವೇದ ಪುರಾಣ, ಕಾಳಿಂದಿ ಶೋಣೆ ಪೌರುಷ ಬುದ್ಧಿ ಯುಕ್ತಿ, ಮೂಲ ಸ್ವತಸಿದ್ಧ ಸಂವೇದಾಪ ಗಿಳಿಗಿಂತು, ಕಾಲದುಪನದಿ ನೆರವು ಮಂಕುತಿಮ್ಮ. ಹಿಮಾಲಯ ಪರ್ವತದ ಅದಕ್ಕೇನಂತಾರ, ಪ್ರಾಲೇಯ ಗಿರಿ ಅಂತಾರ. ಗುಹೆಗಳ ಮೂಲಕ ಗಂಗಾ ನದಿ ಕೂಡ ಹರಿದು ಬರ್ತಾ ಇತ್ತಂತ. ಅದು ಹಿಮಾಲಯ ಪರ್ವತದೊಳಗ ಗಂಗಾ ಅಲ್ಲಿಂದ ಹರಿದು ಬರ್ತಾಳ. ಅದು ಎಂದಿಗೂ ಬತ್ತುವುದಿಲ್ಲ. ಯಾವುದೋ ಗಂಗಾ ನದಿ ಅಂತ ಬೇಸಿಗೆ ಬಂದರೂ ಕೂಡ, ಅಂತ ಚಳಿಗಾಲ ಬಂದರೂ ಕೂಡ, ಅಂತ ಮಳೆಗಾಲ ಇದ್ದರೂ ಕೂಡ ಅದೇನಾಗೋದಿಲ್ಲ, ಗಂಗಾ ನದಿ ಎಂದೆಂದೂ ಬತ್ತುವುದಿಲ್ಲ. ವೇದ ಮತ್ತು ಪುರಾಣಗಳು ಏನಕ್ಕವ, ಈ ರೀತಿ ಎಂದೆಂದಿಗೂ ಮೂಲದಿಂದ ಸ್ವತಸಿದ್ಧವಾಗಿರುವ ಒಳ್ಳೆಯ ಜ್ಞಾನದ ಹೊಳೆ ಸಂವಿಧಾಪೆ, ಕಾಳಿಂದಿ ಮತ್ತು ಶೋಷಣೆಗಳಂದ್ರ ಗಂಗಾ ನದಿಯನ್ನ ಸೇರಿಕೊಳ್ಳುವ ಉಪನದಿಗಳು. ಏನಂತಾರ, ಸಂವಿಧಾಪೆ. ಕಾಳಿಂದಿ ಅಂತೂ ಕೂಡ ಕರೀತಾರಂತ. ಉಪನದಿಗಳು ಆ ಗಂಗಾ ನದಿ. ಈಗ ನೋಡ, ಮೇಲಿಂದ ನದಿಗಳು ಹರಿದು ಬರ್ತಾವಂದ್ರ ಒಂದೇ ನದಿ ನೇರವಾಗಿ ಹರಿದು ಬರುದಿಲ್ಲ. ಸರೋವರಗಳು
ಮತ್ತ ಹಳ್ಳಗಳು ಹೊಳೆಗಳು ಅವೆಲ್ಲವ ಕೂಡಿ ಹರಿದು ಬರ್ತಾವಲ್ಲ, ಇವಕ್ಕೇನಂತಾರ? ಉಪನದಿಗಳಂತಾರ. ನಮ್ಮ ಪೌರುಷ, ಬುದ್ಧಿ ಮತ್ತ ಯುಕ್ತಿಗಳು ಅದೇ ರೀತಿ ಏನಿದೆ, ವೇದ ಮತ್ತು ಪುರಾಣಗಳನ್ನ ಸೇರಿಕೊಳ್ಳಬೇಕು. ಅದಕ್ಕೆ ಸಹಾಯವಾಗುವುದೇನೈತಲ್ಲ, ಕಾಲವೆಂಬ ಉಪನದಿಯಂತೆ. ನಾವು ಕೂಡ ವೇದಗಳನ್ನ ಚೆನ್ನಾಗಿ ತಿಳಿದುಕೊಂಡು, ಉಪನಿಷತ್ತುಗಳನ್ನ ಚೆನ್ನಾಗಿ ತಿಳಿದುಕೊಂಡು, ಪ್ರಕ್ರಿಯೆ ಗ್ರಂಥಗಳನ್ನ ಚೆನ್ನಾಗಿ ತಿಳಿದುಕೊಂಡು, ಆ ಗಂಗಾ ನದಿಯನ್ನ ಕೂಡುವ ಉಪನದಿಗಳು ಹೇಗೆ ಕೂಡಿ ಸಮುದ್ರವನ್ನ ಸೇರ್ತವಲ್ಲ, ಹಾಗೆ ಪರಮಾತ್ಮನನ್ನ ನಾವೆಲ್ಲರೂ ಸೇರಬೇಕು. ದಿವ್ಯ ಚರಿತಂಗಳ ಪ್ರತ್ಯುಕ್ತಿ ನರಚರಿತೆ, ಕಾವ್ಯ ವಿಜ್ಞಾನಗಳು ನಿಗಮಾನುಸರಗಳು, ನವ್ಯ ಸಂಪದ ವಾರ್ಷ ಸಂಪದುತ್ಥುತವಿಂತು, ಸವ್ಯಪೇಕ್ಷಗಳು ಭಯ ಮಂಕುತಿಮ್ಮ. ಮನುಷ್ಯನ ಜೀವನ ಚರಿತ್ರೆ ದಿವ್ಯ ಚರಿತಂಗಳ ಅಂದ್ರ ಮಹಾಪುರುಷರ ಚರಿತ್ರೆಗೆ ಉತ್ತರವೆಂಬಂತೆ ಇರ್ತದಂತ. ಅವರು ಮಾಡಿದಂತೆ ಇವನು ಮಾಡತಾನ. ಯಾಕ ನಮ್ಮ ಹಿರಿಯರು, ಗುರುಗಳು, ಸಂತರು, ಶರಣರು, ಶಿವಯೋಗಿಗಳು ಅವ್ರೇನ್ ಮಾಡ್ಯಾರ? ತಮ್ಮ ಜೀವನ ಉದ್ದಕ್ಕ ಅನುಭವಿಸಲಾರದ ದುಃಖಗಳನ್ನ ಅನುಭವಿಸಲಾರದ ಸುಖಗಳನ್ನ ಅನುಭವಿಸಿ ಅವ್ರೇನ್ ಮಾಡ್ಯಾರ? ನಮ್ಮ ಈ ಎಲ್ಲ ಪೀಳಿಗೆ, ಗುರು ಪರಂಪರೆ ಪೀಳಿಗೆ, ನಾವು ಅನುಭವಿಸಿದ ಆನಂದವನ್ನ, ಆ ನಿತ್ಯ ಸುಖವನ್ನ ಅವರು ಕೂಡ ಅದನ್ನ ಉಂಡು ಅನುಭವಿಸಿ ತಮ್ಮ ನಿಜವಾದ ಸ್ಥಿತಿಗೆ ಬರ್ಲಂತೇಳಿ ಮಾಡ್ಯಾರ. ನಮಗ ಇಂಥ ಗ್ರಂಥ ಮೂಲಕವಾಗಿ ನಮ್ಮ ಜ್ಞಾನದ ರತ್ನವನ್ನ ತಿಳಿಸ್ಯಾರಲ್ಲ ಅವರು. ಯಾರು? ಯೋಗಿಗಳು, ಮಂತ್ರದೃಷ್ಟಾರರು, ಹಿತಚಿಂತಕರು. ತಾವು ಹಿತಚಿಂತನೆಯನ್ನ ಮಾಡ್ತಾ ನಮಗ ಕೊಡಬಾರದಂತ ಜ್ಞಾನವನ್ನ ಸುರವಿ, ಜ್ಞಾನದ ಮಳೆಯನ್ನ ಸುರಿಸ್ಯಾರಂತವ್ರು. ತಾವು ಅನುಭವಿಸಿದ ನಿಜವಾದ ಆನಂದದಲ್ಲಿದ್ದುಕೊಂಡು ಅವರು ಕೂಡ ಈ ಜ್ಞಾನಾಮೃತದ ಸವಿಯನ್ನ ಸವಿದು ನಾವು ಮರಳಿ ಹುಟ್ಟಲಾರದಂತೆ, ಸಾಯಲಾರದಂತೆ, ಈ ಭವಸಾಗರದಿಂದ ದಾಟಿ ನಾವು ಬಂದೇವಲ್ಲ, ಅದರಂತೆ ನಮ್ಮ ಪೀಳಿಗೆಯು ಕೂಡ ಈ ಜನನ ಮತ್ತು ಮರಣ ಇದರಿಂದ ತಪ್ಪಿಸಿಕೊಳ್ಳುವ ಈ ಭವಸಾಗರವನ್ನ ದಾಟ್ಲಿ ಅಂತ ನಮಗೆ ಮಾಡ್ಯಾರ. ವೇದಗಳನ್ನ, ಉಪನಿಷತ್ತುಗಳನ್ನ, ಭಗವದ್ಗೀತೆಯನ್ನ, ಜೀವ ಬ್ರಹ್ಮರ ಏಕತ್ವವನ್ನ ತಿಳಿಸಿಕೊಡುವ ಪ್ರಕ್ರಿಯೆ ಗ್ರಂಥಗಳನ್ನ ನಮಗ್ ಕೊಟ್ಟೋಗ್ಯಾರಲ್ಲ ನಮ್ಮ ಮಹಾನ್ ಋಷಿಗಳು. ಯಾಕವನ್ನ ನಾವು ಚಿಂತನೆ ಮಾಡಿ ಹೇಗೆ ಗಂಗಾ ನದಿಗೆ ಆ ಸರೋವರ ಉಪನದಿಗಳು ಕೂಡಿ ಸಮುದ್ರ ಕೂಡಿ ಮರಳಿ ಬರಲಾರದಂತೆ ಆಗ್ಯವಲ್ಲ, ಅದರಂತೆ ನಮ್ಮ ಜೀವನ ಆಗಬೇಕಂತೇಳಿ ಇಂಥ ಕಾವ್ಯ ವಿಜ್ಞಾನ ವೇದ ನಿಗಮಗಳನ್ನ ಅನುಸರಿಸಿ ಅವನು ಒಂದು ಹೊಸ ಸಂಪತ್ ಉಂಟು ಮಾಡ್ಯಾನ. ಯಾರಿಗೆ? ನಮಗಾಗಿ. ಯಾಕೆ ಮಾಡ್ಯಾನ? ನನ್ನನ್ನ ಕೂಡ್ಲೆ ಅವರು ಇಂಥ ಜೀವನದೊಳಗ ಬರೇ ಅನುಭವಿಸಿದ ದುಃಖವನ್ನು ಅನುಭವಿಸಿ ಅಲ್ಲೇ ಸಾಯೋದು, ಅಲ್ಲೇ ಹುಟ್ಟೋದು, ಈ ಭವಸಾಗರದಿಂದ ಎತ್ತಬೇಕಂತ ಏನ್ ಮಾಡ್ಯಾನ ಪರಮಾತ್ಮ? ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಯಾನಲ್ಲ. ಅದಕ್ಕ ವೇದೋಕ್ತಿಗಳನ್ನ ಕಾವ್ಯ ಮತ್ತು ವಿಜ್ಞಾನಗಳಿಗೆ ಬಳಸಿಕೊಳ್ತಾನ. ಈ ರೀತಿಯಾಗಿ ಋಷಿ ಆರ್ಷಗಳೊಂದಿಗೆ ಬಂಧ ನಿಧಿಯಿಂದ ಹೊಸ ಸಂಪತ್ತು ಬೆಳೀತಾ ಇದೆ. ಈ ಸಂಪತ್ತು, ಜ್ಞಾನದ ಸಂಪತ್ತು, ಇದು ಬೆಳೀತಾ ಇದೆಯಲ್ಲ, ಇದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಮ್ಮ ಬುದ್ಧಿಯನ್ನಾಗಲಿ, ಮನಸ್ಸನ್ನಾಗಲಿ, ಇಂದ್ರಿಯಗಳನ್ನಾಗಲಿ, ಅಂತಃಕರಣವೆಂಬ ನಮ್ಮ ಕನ್ನಡಿ ಐತಲ್ಲ, ಹೃದಯವೆಂಬ ಕನ್ನಡಿ, ಪರಮಾತ್ಮನ ಮಾತುಗಳನ್ನ ಕೇಳಿ ನಮ್ಮ ಹೃದಯ ಕಮಲ ಅರಳಬೇಕಂತ. ಹೇಗೆ ಒಂದು ಲತೆಯಲ್ಲಿ ಆಗಲಿ, ಗಿಡದಲ್ಲಿ ಆಗಲಿ ಸುವಾಸನೆ ಬೀರುವ ಹೂವು ತಾನು ಮಗ್ಗೆ ಇದ್ದಾಗ, ಸೂರ್ಯನ ಕಿರಣ ಬಿದ್ದಾಗ
ಮೊಗ್ಗೆ ಅರಳಿ ಎಲ್ಲರಿಗೂ ಸುವಾಸನೆಯನ್ನ ನೀಡಿ ತಾನು ಕೊಲೆ ನಗತ ಭಗವಂತನಿಗೆ ಅರ್ಪಣ ಅಂತೇಳಿ 1 ತಾಸು ಆದ ನಂತರ ಅರಳಿದ ಹೂವು ಬಾಡಿ ಹೊಕ್ಕತೆಲ್ಲ. ಎಲ್ಲರಿಗೆ ಸುವಾಸನೆ ಕೊಟ್ಟು, ಎಲ್ಲರಿಗೆ ಸಂತೋಷ ಕೊಟ್ಟು, ಮುಳ್ಳು ಕಂಟಿಯಲ್ಲಿ ಬೆಳೆದಿರುವ ಮಲ್ಲಿಗೆ ಹೂವು ಏನು ನಿನ್ನ ವ್ಯವಸ್ಥೆ ಅಂತ ಮುಳ್ಳು ಕಂಟಿ ಕೇಳ್ತದಂತದ ಮಲ್ಲಿಗೆ ಹೂವಿಗೆ. ಅಲ್ಲ, ನನ್ನ ಕಡೆ ಸುತ್ತು ಕಡೆ ಮುಳ್ಳು, ಅದರಲ್ಲಿ ನನ್ನ ಮುಳ್ಳಿನಲ್ಲಿ ನೀನು ಬೆಳೆದಿಯಲ್ಲ, ನೀನು ಹೂವನ್ನ ಅರಳಿಸಿಯಲ್ಲ, ಸುಗಂಧವನ್ನ ಬೀರಿಯಲ್ಲ, ಏನು ನಿನ್ನ ಜೀವನ ಅಂತೇಳಿ ಆ ಮುಳ್ಳು ಕಂಟಿ ಕೇಳ್ತಂತ ಮಲ್ಲಿಗೆ ಕಂಟಿಗೆ. ಮಲ್ಲಿಗೆ ಕಂಟಿ ಹೇಳ್ತಂತ, ನನಗೆ ಎಷ್ಟೋ ಮಂದಿ ಮುಳ್ಳು ಚುಚ್ಚಿದ್ರು ಪರವಾಗಿಲ್ಲ, ನನ್ನ ಕರ್ತವ್ಯ ಏನೋ ಅರಳುವುದು, ಎಲ್ಲರಿಗೆ ಸುವಾಸನೆಯನ್ನ ಕೊಡುವುದು, 1 ತಾಸು ಬದುಕಿ ಮತ್ತು ಬಾಡಿ ಹೋಗುವುದು, ಇದು ನನ್ನ ಕರ್ತವ್ಯ ಅಂತೇಳಿ ಆ ಮಲ್ಲಿಗೆ ಕಂಟಿ ಹೇಳ್ತಂತ ಆ ಮುಳ್ಳಿನ ಗಿಡಕ್ಕ. ಅದರಂತೆ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಬರ್ತಾವಲ್ಲ, ಯಾರಾದರೂ ಮುಳ್ಳು ಚುಚ್ಚಿದಂತೆ ಮನಸ್ಸಿಗೆ ಚುಚ್ಚುವವರು ಈ ಜಗತ್ತಿನೊಳಗ ಸಾಕಷ್ಟು ಮಂದಿ ಅದಾರಲ್ಲ. ಅವರ ನನಗ ಮುಳ್ಳು ಚುಚ್ಚಾರ, ಮನಸ್ಸಿಗೆ ಚುಚ್ಚುತ್ತಾರ, ನನ್ನ ದೇಹಕ್ಕ ಚುಚ್ಚುತ್ತಾರ, ನನಗ್ ಕೊಡಬಾರದ ಕಷ್ಟಗಳನ್ನ ಕೊಡತಾರಲ್ಲ, ಇಂಥವರಿಗೆ ನೀ ವಿರುದ್ಧವಾಗಿ ಕೊಡಬೇಡಪ್ಪ. ಹೇಗೆ ಮಲ್ಲಿಗೆ ಕಂಟಿ ತಾನು ಚುಚ್ಚಿಸಿಕೊಂಡು ಎಲ್ಲರಿಗೆ ಸುವಾಸನೆಯನ್ನ ಬೀರ್ ಹೋಗೈತಲ್ಲ, ಅದರಂತೆ ನಿನ್ನ ಜೀವನ ಇರ್ಲಿ. ಅದಕ್ಕ ಋಷಿ ಜೀವನ. ಹಂಗ ನೀನು ಕಷ್ಟ ನಷ್ಟಗಳನ್ನ ಸಹಿಸಿ ಎಲ್ಲರಿಗೂ ಹಿತವಾಗುವಂತೆ ನೀ ಜೀವನ ಮಾಡಿದ್ದಾದರೆ, ವೇದೋಕ್ತಿಗಳನ್ನ, ಕಾವ್ಯಗಳನ್ನ, ಶಾಸ್ತ್ರಗಳನ್ನ, ಗುರು ಹೇಳಿದ ವಚನಾಮೃತವನ್ನ ಎಷ್ಟೇ ಕಷ್ಟ ಬಂದರೂ ಕೂಡ ನಾವೇ ಮಾಡಬಾರ್ದು, ಎಂದೆಂದು ಬಿಡಬಾರ್ದು. ನಮ್ಮ ಬಾಯೊಳಗ ತುತ್ತು ಎಲ್ಲಿವರೆಗೆ ಹೊಕ್ಕದಲ್ಲ, ಪರಮಾತ್ಮ ಕೊಟ್ಟಿರುವ ಅನ್ನ, ನೀರು, ಗಾಳಿ ಈ ಎಲ್ಲ ಎಲ್ಲಿವರೆಗೆ ಈ ದೇಹದೊಳಗೆ ಹೊಕ್ಕದಲ್ಲ, ಅಲ್ಲಿವರೆಗೂ ಕೂಡ ಈ ಚಿಂತನೆಯನ್ನ, ಪರಮಾತ್ಮನ ಚಿಂತನೆಯನ್ನ 1 ಕ್ಷಣ ತಪ್ಪಲಾರದೆ ನಾವು ಚಿಂತನೆ ಮಾಡಬೇಕು. ಯಾಕ? ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಯೋಗೋಸ್ಕರವಾಗಿ. ಎಲ್ಲಿವರೆಗೆ ಆ ಪರಮಾತ್ಮನನ್ನ ಕುರಿತು ನಮ್ಮ ಮಹಾನ್ ಋಷಿಗಳಾಗಲಿ, ಸಂತರಾಗಲಿ, ಶರಣರಾಗಲಿ, ಜ್ಞಾನಿಗಳಾಗಲಿ, ಯೋಗಿಗಳಾಗಲಿ ಎಲ್ಲ ಇದನ್ನೇನ್ ಮಾಡ್ಯಾರ, ಅವರು ತಾವು ಅನುಭವಿಸಿದ ಆನಂದವನ್ನ ನಮಗ್ ಕೊಟ್ಟು ಹೋಗ್ಯಾರಲ್ಲ, ಅದನ್ನ ಸದಾ ಚಿಂತನೆ ಮಾಡಿ. ಎಷ್ಟು ತಾಸು ಮಾಡ್ಬೇಕು ನಾವು? 1 ತಾಸು ಮಾಡಕ್ ನಮಗ್ ಸಮಯ ಇಲ್ಲಲ್ಲ, 8 ತಾಸು ಮಾಡ್ಬೇಕಂತ ಈ ಚಿಂತನೆ ನಾವೆಲ್ಲ. ಅದಕ್ಕ ಇದನ್ನ ಮಾಡಿದಾಗ ಏನದು, ಋಷಿ ಆರ್ಷಗಳೊಂದಿಗೆ ಬಂದ ನಿಧಿಯಿಂದ ಹೊಸ ಸಂಪತ್ತು ಬೆಳೀತಿದ್ದರು. ಯಾಕ? ತಾವು ಅನುಭವಿಸಿದ ಆನಂದದ ಸುಖವನ್ನ, ಆ ಅನುಭೂತಿಯನ್ನ ನಮಗ್ ಕೊಟ್ಟು ಹೋಗ್ಯಾರಲ್ಲ. ಉದ್ಧೃತ ಇದು ಈ ಎಲ್ಲವೂ ಕೂಡ ಒಂದೊಂದು ಅಪೇಕ್ಷಿಸಿ, ಸವ್ಯ ಅಪೇಕ್ಷೆಗಳು ಉಭಯ ಇವು ಎಲ್ಲವೂ ಬೆಳೀತಾವೆ. ನರಕೃತ್ಯವೇಂ ನಶ್ಯ ಕಾಲವಶ್ಯವೆಂದೆಂಬ ಕೊರಗಿಂದೆಲೆಗೆ ಕೊಕ್ಕಿ ಜೀವ ಖುಷಿ ಬಂದು ಸ್ಮರಿಸಾದಿಯಂ ಜಗದೊಳೆಡಬಿಡದೆ ಪರಿಯುತಿಹ ಪುರುಷ ತಾ ವಾಹಿನಿ ಮರುಳ ಮುನಿಯ. ಮನುಷ್ಯನ ಕೃತಿಗಳೆಲ್ಲ ನಾಶವಾಗಿ ಹೋಗುವಂತಹ ನಾವೇನ್ ಮಾಡೇವಲ್ಲ ಜೀವನ ಸೃಷ್ಟಿಯೊಳಗ ನಾವು ಮಾಡಿದ ಇವೆಲ್ಲ ಏನಕ್ಕವ, 1 ದಿನ ಇಲ್ಲದಂಗಕ್ಕವ. ಈ ಹಂಗ ಇದು ದೇಹ ಮೊದಲಿದ್ದಿದ್ದಿಲ್ಲ, ನಡುವೆ ಬಂದಿತು ಶಿಶು ರೂಪ, ಹಳ್ಳ್ಯದ ಶಿಶುವಿ ರೂಪಿನಿಂದ ಬಾಲಕಾವಸ್ಥೆಯಿಂದ ಯೌವನಾವಸ್ಥೆಯಿಂದ ಮುಪ್ಪಾವಸ್ಥಾ ಇದೆಲ್ಲ ಶರೀರ ಕ್ಷೀಣಾಗಿ 1 ದಿನ ಇಲ್ಲಲಾರ್ದಂಗತ್ತಲ್ಲ,
ಅದರಂತೆ ಈ ಜೀವನ ಸೃಷ್ಟಿ. ಏನ್ ಮಾಡ್ಯಾನಂದ್ರು ಕೂಡ ಒಂದಿನ ನಾಶಕತೆ. ಅದು ಕಾಲನ ಆಧೀನದಲ್ಲಿರುವುದೆಂಬ ದುಃಖದಿಂದ ಹೃದಯ ಅಲುಗಾಡಿ ಕುಗ್ಗಿ ಹೋಗಿ ಜೀವ ಕುಸಿದು ಬೀಳುವಂತಾದಾಗ ಜಗತ್ತಿನಲ್ಲಿ ಮೊದಲಿನಿಂದಲೂ ಕೂಡ ನಿರಂತರವಾಗಿ ಹರಿಯುತ್ತಿರುವ ಪುರುಷತ್ವದ ಪ್ರವಾಹ ವಾಹಿನಿಯ ಬಗ್ಗೆ ನೀನು ಚಿಂತಿಸು ಅರ್ಜುನ. ಇದು ಮೊದಲೇ ಬಂದಿದೆ. ಯಾರ ಕೊಟ್ಟಾರಿದನ? ಮಹಾನ್ ಋಷಿಗಳು, ಸಂತರು. ಪರಮಾತ್ಮ ನಿನ್ನ ನಿಜದ ಜ್ಞಾನವನ್ನ ತಿಳಿದುಕೊಂಡು ನಿನ್ನ ನಿಜದ ಸ್ವರೂಪದಲ್ಲಿ ಇದ್ದು ಅದನ್ನ ನೀನು ಗಳಿಸಿಕೊಂಡು ಬಾ ಅಂತೇಳಿ ಏನ್ ಮಾಡ್ಯಾನ? ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಬಹಳ ಸುಂದರವಾಗಿ ಹೇಳಕತ್ತೇನ. ನರಚರಿತೆ ಎಡೆಬಿಡದ ವಿಜಯ ಸಾಹಸದ ಕಥೆ, ವರದ ದಶೆಯ ತಾನಂದ ನೆಳೆಸಿ ಬಿಡದರಸಿ ಪರಿಯುವುದು ತಲೆಯಿಂದ ತೆಲೆಗೆ ಯುಗದಿಂ ಯುಗಕ್ಕೆ ಪುರುಷ ಸತ್ವದ ಲಹರೇ ಮರುಳ ಮುನಿಯ. ಮನುಷ್ಯನ ಚರಿತ್ರೆ ಏನಿದೆ ಇದು ನಿರಂತರವಾದ ಗೆಲುವು. ನಮ್ಮ ಜೀವನದೊಳಗ ಎಷ್ಟೇ ಕಷ್ಟ ಬರ್ಲಿ ಬಂದಾಗದರೂ ಕೂಡ ನನಗ ಗೆಲ್ಲಬೇಕನ್ನುವ ಫಲ ಐತಲ್ಲ, ಗೆಲುವು ಐತಲ್ಲ, ಅದಕ್ಕ ಪೌರುಷಗಳ ಕಥೆ. ಒಂದು ಶ್ರೇಷ್ಠವಾದ ಸ್ಥಿತಿಯನ್ನ ಬಯಸಿ ಎಳಸಿ ಸದಾ ಕಾಲವು ಹುಡುಕಿಕೊಂಡು ಹೋಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮತ್ತ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಪುರುಷತ್ವದ ಲಹರಿ ಹರಿತಾಗಿದೆ. ನಾವೇನ್ ಮಾಡೇವಿ? ತ್ರೇತ, ಕೃತ, ದ್ವಾಪಾರ, ಕಲಿಯುಗ ಎಲ್ಲಾ ಕಾಲದಲ್ಲಿ ಅದೇಬೇಕಾರೆ ಈ ದೇಹ ಮಾತ್ರ ಏನಾಗೈತೆ? ಆ ಕಾಲದಲ್ಲಿದ್ದ ದೇಹ ಬೇರೆ, ತ್ರೇತಾಯುಗದಲ್ಲಿದ್ದ ದೇಹ ಬೇರೆ, ಕೃತಯುಗದಲ್ಲಿ ಇದ್ದ ದೇಹ ಬೇರೆ, ದ್ವಾಪಾರದಲ್ಲಿದ್ದ ಶರೀರ ಬೇರೆ, ಈ ಕಲಿಯುಗದಲ್ಲಿ ಇರುವ ಶರೀರ ಬೇರೆ. ಎಲ್ಲ ಇವು ಬಂದದ್ದು ನಶಿಸಿ ಹೋಗ್ತಾವ ಈ ಶರೀರಗಳು. ಈ ಶರೀರ ನಾವಲ್ಲ, ಈ ಶರೀರ ನಮ್ಮದು ಅಲ್ಲ. ಅರಿವಿನ ಸ್ವರೂಪ ಏನಿದೆ, ಅದು ಜ್ಞಾನ ಸ್ವರೂಪ ಏನಿದೆ, ಸದಾ ಅದರಿಂದ ಬೆಳಗುವ ಶಕ್ತಿ ಯಾವುದಕ್ಕಿದೆ, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದುವೇ ಪರಮ ಪುರುಷಾರ್ಥ. ಹೇಗೆ ಪುರುಷಾರ್ಥಗಳಲ್ಲಿ ನಾ ಕೇಳ್ಯಾರ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ ಗೌಣವಾಗಿದ್ದರೂ ಮುಖ್ಯ ಪುರುಷಾರ್ಥ ಯಾವುದು ಅಂದ್ರ ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಪುರುಷತ್ವದ ವಿಜಯ ರಥ ಸಾಗಿ ಬರುತ್ತಿಹುದು ಖರದಿನೊಮ್ಮೆ ಮಂಥರದಿನೊಮ್ಮೆ ಸರಳ ಮಾರ್ಗದೊಳೊಮ್ಮೆ ದುರ್ಗ ವಕ್ರದೊಳೊಮ್ಮೆ ಪರಿಪರಿ ಯಾತ್ರೆಯದು ಮರುಳ ಮುನಿಯ. ಮನುಷ್ಯನ ಪೌರುಷ ಶಕ್ತಿ ಗೆಲುವಿನ ರಥ ಯಾತ್ರೆ. ಇದು ಒಂದು ರಥ. ಧರ್ಮ ಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುತ್ಸವ ಅಂತೇಳಿ ಮೊದಲು ಹೇಳಿಲ್ಲವೇ? ಇದು ಗೆಲುವಿನ ರಥಯಾತ್ರೆ ಅಂತ. ಕೆಲವು ಸಲ ಬಹಳ ಯೋಗದಿಂದ, ಕೆಲವು ಸಲ ನಿಧಾನ ಮಂಥರವಾಗಿ, ಕೆಲವೊಮ್ಮೆ ನೇರವಾದ ದಾರಿಯಲ್ಲಿ, ಮತ್ತೆ ಕೆಲವು ಸಲ ಕಠಿಣ ಮಾರ್ಗವಾದ ದಾರಿಯಲ್ಲಿ ಮುಂದುವರೆದು ಬರುತ್ತಾ ಇದೆಯಲ್ಲ. ಇದೇ ಅನೇಕ ತರಹವಾಗಿರುವ ನಮ್ಮ ಈ ರಥದ ಪಯಣ. ಅರ್ಜುನ, ಇದನ್ನ ನೀನು ತಿಳಿದುಕೊಂಡು ಚೆನ್ನಾಗಿ ನಿನ್ನ ಜೀವನದೊಳಗ ಇದನ್ನ ಅನುಭವಿಸಪ್ಪ. ಈ ಆದರ್ಶವನ್ನ ಏನ್ ಮಾಡ್ಯಾರ? ರಾಜರ್ಷಿಗಳು ನಮಗೆ ಹಾಕಿ ಕೊಟ್ಟು ಹೋಗ್ಯಾರ. ಈ ಮಾರ್ಗವನ್ನ ಅವರು ಹಿಡ್ಕೊಂಡು ಇದೇ ಮಾರ್ಗದೊಳಗ ಬಂದ್ರ ನಾವ್ ಹಂಗ ಅನುಭವಿಸವೆಲ್ಲ ಅಂತ ಆತ್ಮ ಸ್ವರೂಪವನ್ನ, ಆನಂದದ ಸ್ವರೂಪವನ್ನ, ಸಾಕೆಣಿಸಲಾರದ, ಸವೆಯಲಾರದ, ಬೇರೊಂದು ಬೇಕೆಣಿಸದ ಅಂತ ಆನಂದವನ್ನ ಅನುಭವಿಸವಲ್ಲ. ಅದೇ ಮಾರ್ಗದೊಳಗ ನೀವು ಬರ್ರಂತೆ ಮನೆ ನಮ್ಗ ನಮ್ಮ ರಾಜರ್ಷಿಗಳು, ಮಂತ್ರ ದೃಷ್ಟಾರರು, ಸಂತರು, ಶರಣರು,
ಜ್ಞಾನಿಗಳು ಅದನ್ನೇ ನಿನಗ ನಾನು ಹೇಳಕತ್ತೇನಪ್ಪ, ನೀ ಇದನ್ನ ಚೆನ್ನಾಗಿ ಕೇಳು ಅರ್ಜುನ ಅಂತೇಳಿ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಗೀತಾಮೃತ ಉಪದೇಶವನ್ನ ಮಾಡಕತ್ತನಲ್ಲ ಪರಮಾತ್ಮ. ಪಾರಿಜಾತವ ಕಂಡು ನಿಡಿಸುವುದೆಯ ಪದಗಳಿಂ, ಶೌರ್ಯ ಕಥೆಯನ್ನು ಹೆಣೆದು ತೃಪ್ತನಹನು ಕವಿ, ಊರಿಹುಣು ಧ್ಯಾನಕದ ತರಿಸಿ ಬೆಳೆಸುವ ಕಾರ್ಯ, ಧೀರನಲ ರಾಜ್ಯಕನು ಮಂಕುತಿಮ್ಮ. ಏನಂತಾರ? ತೃಪ್ತನು ಅಹನು ಊರಿನ ಉದ್ಯಾನಕದ. ಒಂದು ಸಲ ನಾರದರು ಏನ್ ಮಾಡಿದ್ರಂದ್ರ ಸ್ವರ್ಗದಿಂದ ಒಂದು ಪಾರಿಜಾತ ಹೂವನ್ನ ತಂದು ದೇವಲೋಕದಿಂದ ತಂದಿದ್ರಂತ ನಾರದ ಮಹರ್ಷಿ ರುಕ್ಮಿಣಿ ದೇವಿಗೆ ಒಪ್ಪಿಸಿದ. ಇದನ್ನ ಕಂಡು ಸತ್ಯಭಾಮೆಗೆ ಅಸೂಯೆಯಿಂದ ಕೋಪ ಬಂತು. ಪಾರಿಜಾತ ಪುಷ್ಪವನ್ನ ರುಕ್ಮಿಣಿ ಮೇಲೆ ಪ್ರೀತಿ ಇದ್ದಲ್ಲ, ಆ ಪ್ರೀತಿ ಇದ್ದಿದ್ದಕ್ಕಾಗಿ ಆ ಸತ್ಯಭಾಮೆಗೆ ಅಸೂಯೆಯಿಂದ ಅಲ್ಲ, ಆಕೆಗೆ ಕೊಟ್ಟ ಕರೆ ಪಾರಿಜಾತ ಪುಷ್ಪವನ್ನ ನನಗ ಕೊಡಲಿಲ್ಲ ಪರಮಾತ್ಮ ಅಂತೇಳಿ ಅಸೂಯೆ ಭಾವದಿಂದ ಕೋಪ ಬಂತು ಸತ್ಯಭಾಮೆಗೆ. ಅವಳ ಕೋಪವನ್ನ ಕಳೆದು ಸಮಾಧಾನ ಪಡಿಸುವುದಕ್ಕಾಗಿ ಶ್ರೀಕೃಷ್ಣ ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನೇ ತಂದು ಸತ್ಯಭಾಮೆಯ ಮನೆಯಲ್ಲಿ ನಡೆಸಿದನು. ಹೂವ ತಂದು ಕೊಟ್ಟಿದ್ದಕ್ಕೆ ಇಷ್ಟು ಕೋಪ ಮಾಡ್ಯಾಳಂದಾಗ ಸ್ವರ್ಗ ಲೋಕದಿಂದ ತಂದು ಆ ಪಾರಿಜಾತ ವೃಕ್ಷವನ್ನೇ ಆಕೆಯ ಮನೆ ಮುಂದ ನಡೆಸಿದಂತೆ. ಪಾರಿಜಾತಾಪಹರಣವೆಂಬ ಈ ಕತೆ ಹಾಡನ್ನ ಪೂರ್ವ ಕಾಲದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಮನೆ ಮೇಲೆ ಎಲ್ಲಿ ಕೂಡ ಹಾಡ್ತಿದ್ರು. ಈಗ ಒಬ್ರು ಹಾಡುದಿಲ್ಲ ನೋಡ್, ಬರೇ ಅದು ಇದು ಅಂತ ಮೊಬೈಲ್ ಹಿಡ್ಕೊಂಡ್ ಕುಂತ್ರ ಅಂದ್ರ ಹಾಡುವುದಿಲ್ಲ, ಬೀಸುವುದಿಲ್ಲ, ಕುಟ್ಟುವುದಿಲ್ಲ, ಶೋಭಾನ ಪದ ಇಲ್ಲ, ಭಜನ ಇಲ್ಲ, ಸಂಗೀತ ಇಲ್ಲ, ಬರೇ ಫೋನ್ ಹಿಡ್ಕೊಂಡ್ ಕುಂತ್ರ ಮುಗಿದೋದೆಲ್ಲ. ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅವಾಗ? ಹಬ್ಬ ಹುಣ್ಣಿಗಳು ಬಂದಾಗ ಹಾಡಾಡಿ ಬೀಸಿ, ಅಮಾವಾಸ್ಯೆ ಹುಣ್ಣಿ ಬಂದಾಗ ಬೆಳತನ ಹಾಡ್ತಿದ್ರು. ಶೋಭಾನ ಪದ ಆಗಲಿ, ನಮ್ಮ ಇವರು ಕೂಡ ಗಂಡಸರು ಹಾಡ್ತಿದ್ರು. ಹಂತಿ ರಾಶಿ ಮಾಡುವಾಗ ಬೆಳತನ ಹೊಲದಲ್ಲಿ ಇರುವ ತೆನೆಗಳನ್ನ ಕೊಯ್ಕೊಂಡು ಕಣ ಮಾಡಿ ಆ ಕಣಕ್ಕ ದನಕ ಹಂತಿಯನ್ನ ಕಟ್ಟಿ ಹಾಡ್ತಾ ಹಂತಿ ತಿರುಗುದು ಬೆಳತನ. ಗಾಳಿ ಇದ್ದಾಗ ತೂರುದು ಹಂತಿ ಎಲ್ಲ ಸ್ವಚ್ಛ ಕಾಳು ಮಾಡ್ಕೊಳ್ಳೋದು, ಹಾಡ್ತಾ ಹಾಡ್ತಾ ಈಗೆಲ್ಲ ಹಾಡುದ ಗಿರ್ ಅಂತ ಹಿಂಗೆ ಆ ಇಂಜಿನ್ ಒಳಗ ಆ ಮಿಷನ್ ಒಳಗ ಕೊಟ್ರಂದ್ರ ಯಾ ಗಾಳಿ ಬೇಡ, ಯಾ ಎತ್ತು ಬೇಡ, ಯಾ ಕಣ ಬೇಡ, ಯಾ ಹಂತಿ ಬೇಡ. ಇನ್ನಷ್ಟು ದಿನ ಹೋತಂದ್ರೆ ಕಣ ಅಂದ್ರೆ ಏನು, ಹಂತಿ ಅಂದ್ರೆ ಏನು, ದನ ಅಂದ್ರೇನು ಅನ್ನೋದು ಹರಗುದ ಹೆಂಗ, ಸುತ್ತುದ ಹೆಂಗ, ಎತ್ಯಾವ ಅನ್ನೋದು ಅದು ಕೂಡ ಇನ್ನು ಹೊಕ್ಕತ್ತೋ ಏನೋ ಗೊತ್ತಿಲ್ಲ. ಇದು ಜೀವನ ಸೃಷ್ಟಿ. ಅದಕ್ಕ ಎಲ್ಲರೂ ಕೂಡ ಹಾಡ್ತಿದ್ರಲ್ಲ. ಒಬ್ಬ ಕವಿ ಪಾರಿಜಾತದ ಹೂವನ್ನ ನೋಡಿ ನಿಟ್ಟುಸುರು ಬಿಟ್ಟ. ನಿಡು ಸುಯಿದು ಯಾಕೆ ಬಿಟ್ಟ? ವಿಧ ವಿಧವಾದ ಪದಗಳಿಂದ ಶ್ರೀಕೃಷ್ಣನ ಶೌರ್ಯ ಕಥೆಯನ್ನ ಕೆನೆದು ತೃಪ್ತನಾಗ್ತಾನ. ಆದರೆ ಆ ಪಾರಿಜಾತದ ಗಿಡವನ್ನೇ ತಂದು ನೆಟ್ಟು ಊರಿನ ಉದ್ಯಾನವನ್ನ ಬೆಳೆಸುವ ಕಾರ್ಯ ಧೀರನಾದ ರಾಜನಿಂದ ಮಾತ್ರ ಸಾಧ್ಯ. ಆ ಊರೊಳಗೆ ಏನ್ ಮಾಡಬೇಕು? ಹೂವಿನ ಗಿಡಗಳನ್ನಾಗಲಿ ನಂದನವನನ್ನಾಗಿ ಮಾಡಿ ಮಠದಲ್ಲಿ ಆಗಲಿ, ಮಂದಿರದಲ್ಲಿ ಆಗಲಿ, ದೇವಸ್ಥಾನದಲ್ಲಿ ಆಗಲಿ, ಮನೆಯ ಸುತ್ತಮುತ್ತಲೇ ಆಗಲಿ ಅದ್ ಹೆಂಗಿರಬೇಕು? ಹೂಗಳಿಂದ ತುಂಬಿ ನಮ್ಮ ಮನೆ ಘಮ ಘಮ ಅನ್ನುತ್ತಾ ಇರಬೇಕಂತ. ಇಂಥ ಉದ್ಯಾನವನ ನಾವು ರಚನೆ ಮಾಡಿ ಆ ಪರಮಾತ್ಮನ ಚಿಂತನೆಯಲ್ಲಿ ನಾವಿದ್ದಾಗ ನಮ್ಮ ಮನೆ ಹಂಗ ಅದು ದೇವನ ಮನೆ. ಈ ಜಗತ್ತೆಲ್ಲವೂ ಕೂಡ ದೇವನ ಮನೆ. ನಾವದೇವೆ ಬಾಡಿಗೆದಾರರು.
ಈ ಬಾಡಿಗೆದಾರರಾಗ್ಯವಾದ್ರು ಕೂಡ ನಾವೇನ್ ತಿಳ್ಕೊಂಡ್ವಿ, ಇದು ನನ್ನ ಮನೆ, ಇದು ನನ್ನ ಹೊಲ, ಇದು ಎಲ್ಲವೂ ನಂದಂತ, ಇದು ಸಿರಿ ನನ್ನದು, ಸಂಪತ್ತು ನನ್ನದು ಅಂತ ನಾವೆಲ್ಲ ಅದ್ರಾಗ ಕುಂತೇವಲ್ಲ. ಏನಿದೆ ನಮ್ಮದು ಈ ಜಗತ್ತಿನೊಳಗ? ಹೊಲ ನೀ ಬರುವಾಗ ತಂದೇನಪ್ಪ, ಮನೆ ಏನಾರ ನೀ ತಂದೇನು ಬರುವಾಗ? ಸಿರಿ ಸಂಪತ್ತು ನಾನೇ ಮಾಡೇನೆ, ನಾನೇ ದುಡಿದೇನೆ, ನಂದ ಅಂತೇಳಿ ಅಂತ ಕುಂತಿಯಲ್ಲ. ನೀ ಏನಾರ ಬರುವಾಗ ತಂದಿ ಎನ್ನುವುದೇನ? ಬರುವಾಗ ಬತ್ತಲೆ ಎತ್ತಿದ್ದು ಕತ್ತಲೆ, ಹೋಗುವಾಗನು ಕೂಡ ಬರೆ ಬತ್ತಲೆ. ಏನಾದರೂ ಇಟ್ಟಾರಂತ ಯಾಕೆ ನಾವು ಈ ದೇಹವನ್ನ ಬಿಟ್ಟಾಗ ಇದನ್ನ ಸ್ವಚ್ಛ ತೊಳುತ್ತಾರ? ಏನಾದರೂ ಇಟ್ಕೊಂಡು ಹೊಂಟಾನ ನೋಡ್ರಿ, ಅವ್ನು ಚೆಕ್ ಮಾಡ್ದಂತ ತೊಳುತ್ತಾರಂತ. ಯಾಕೆ ಇಟ್ಕೊಂಡು ಹೊಂದಂದ್ರ ಜೀವನ ಪರ್ಯಂತರವಾಗಿ ತಾನು ಗಳಿಸಿದ ಸಿರಿಯನ್ನ, ಟೆಜರಿ ಕಿಲಿಯನ್ನ, ಸಂಪತ್ತನ್ನ ತಗೊಂಡು ಹೋಗ್ಯಾನ ಅಂದ್ರೆ ಕೊಟ್ಟು ಕಳಿಸ್ತಾರೆ. ಏನಪ್ಪ ಇವು? ನಿಂದ ಏನಾರ ಐತಿ ಈ ಜಗತ್ತಿನೊಳಗ ಒಯ್ಯಾಕ? ಬರುವಾಗ ಏನಾರ ತಂದಿಲ್ಲ. ಬರುವಾಗನು ಬರೇ ಕೈಲೆ, ಇದ್ದದ್ದನು ಕೂಡ ಬರೇ ಕೈ, ಹೋಗುವಾಗ ಕೂಡ ಬರೇ ಕೈ. ಅದಕ್ಕ ನಿನ್ನದನ್ನೋದು ಈ ಜಗತ್ತಿನೊಳಗ ಏನು ಇಲ್ಲ. ಆ ಪಾರಿಜಾತದ ಗಿಡವನ್ನ ತಂದು ನೆಟ್ಟು ಊರಿನ ಉದ್ಯಾನವನ್ನ ಬೆಳೆಸುವ ಕಾರ್ಯ ಧೀರನಾದ ರಾಜನಿಂದ ಮಾತ್ರ. ನಾವೆಲ್ಲರೇನಾಗಬೇಕು? ಧೀರ ರಾಜರಾಗಬೇಕು. ನಮ್ಮ ಮನೆ ಹೆಂಗಾಗಬೇಕು? ಅದು ದೇವಾಲಯದಂತೆ. ಆ ಮನೆಯೊಳಗಿದ್ದಾಗ ಯಾರಿಗೂ ತೊಂದರೆಯನ್ನ ಕೊಡಲಾರದ, ಯಾರಿಗೂ ಮನಸ್ಸಿಗೆ ನಾಟುವಂತ ಚುಚ್ಚು ಮಾತುಗಳನ್ನ ಆಡಲಾರದ, ಎಲ್ಲರನ್ನ ಪ್ರೀತಿಯಿಂದ ನಮ್ಮ ಮನೆ ಹೆಂಗಿರಬೇಕು? ದೇವನ ಮನೆಯಂತೆ ಸುಗಂಧ ಭರಿತವಾಗಿ ಸೂಸ್ತಾ ಇರಬೇಕಂತ. ಎಲ್ಲರೂ ನೋಡಿ, ನಮ್ಮನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಿರ್ಬೇಕು. ನಮ್ಮಿಂದ ಅವರೆಲ್ಲರೂ ಕೂಡ ಸಂತೋಷ ಇರ್ಬೇಕಂತ. ಅದಕ್ಕ ಇಂಥ ರಾಜನಿಂದ ಮಾತ್ರ ಸಾಧ್ಯ. ಅದಕ್ಕೆ ನಮಗೇನಂತಾರ? ಇಂಥದ್ದನ್ನ ನಿನ್ನ ಜೀವನದೊಳಗ ಅಳವಡಿಸಿಕೊಂಡು, ಹೇ ಅರ್ಜುನ, ನಿನ್ನ ಮನಸ್ಸು ನಮ್ಮ ರಾಜರ್ಷಿಗಳು, ಕವಿಗಳು, ಸಂತರು, ಶರಣರು ಕೊಟ್ಟಿರುವ ಮಾರ್ಗದಲ್ಲಿ ಹೋಗಿ ನಿನ್ನ ನಿಜವಾದ ತಿಳಿದುಕೊಂಡು ಇಂಥ ಜ್ಞಾನಾಮೃತದ ಸವಿಯನ್ನ ನೀನು ಸವಿದು ನನ್ನನ್ನ ಕೂಡು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಹೇಳಕತ್ತಾನ. ಅದನ್ನ ತಿಳಿದುಕೊಂಡು ಅದನ್ನ ನಾವು ಚೆನ್ನಾಗಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ನಾವು ಸಾಗಿಸಿದ್ದಾದರೆ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದು ಸಾರ್ಥಕ. ನಮ್ಮ ನಿಜದ ಸ್ವರೂಪ ತಿಳಿಯುವಂತ ಸದ್ಬುದ್ಧಿ ಆ ಸದ್ಗುರುನಾಥ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತೇಳಿ ಸದ್ಗುರುನಾಥರ ಚರಣಾರ್ಧಗಳು ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ಓಂ ಸಹನಾವತು ಸಹನೌ ಪುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು.